ಹಲೋ, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಿವತ್ತು ಬಾಲ್ಕನಿಯಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾಳೆ ಅಂದ್ಕೊಂಡ್ರಾ? ಇವತ್ತು ನಾನು ನನ್ನ ಹಸ್ಬೆಂಡ್ ಒನ್ ಡೇ ಟ್ರಿಪ್ಪಿಗಂತ ಚಿಕ್ಕ ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಚಿಕ್ಕ ತಿರುಪತಿ ನೋಡ್ಕೊಂಬರೋಣವಾ? ಬನ್ನಿ ಹೋಗೋಣ. ಸೊ ನಾನು ನನ್ನ ಹಸ್ಬೆಂಡು ನಮ್ಮ ಏರಿಯಾಯಿಂದ ಟೀನ್ ಫ್ಯಾಕ್ಟ್ರಿ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ನಾವು ಚಿಕ್ಕ ತಿರುಪತಿಗೆ ಬಸ್ಸಿಗೆ ಹೋಗಿ ಬಸ್ಗೆ ಬಂದ್ವಿ. ಬಸ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ನಾವು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಮತ್ತು ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೆಲ್ಫಿ ವಿಡಿಯೋ ಮಾಡ್ಕೊಂಡ್ವಿ. ಹಾಗೆ ನಾವು ಹೋಗುವಾಗ ಇದು ಒಂದು ಫುಲ್ಲು ಫೇಮಸ್ ಟೆಂಪಲ್, ಜಗನ್ನಾಥ ಗುಡಿ. ನಾವು ಹೋಗುವಾಗ ಬಂತು, ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲೂ ಒಂದಿನ ಹೋಗ್ತೀವಿ. ಸೊ ಆಮೇಲೆ ಟೀನ್ ಫ್ಯಾಕ್ಟ್ರಿಗೆ ಬಂದು ಚಿಕ್ಕ ತಿರುಪತಿ ಬಸ್ಸಿಗೆ ವೇಟ್ ಮಾಡ್ತಾ ಇದ್ವಿ. ಬಸ್ಸು ಫ್ರೀಕ್ವೆಂಟಾಗಿಲ್ಲ, ಒಂದು 20-30 ಮಿನಿಟ್ಸ್ ವೇಟ್ ಮಾಡಿದ್ವಿ. ಆಮೇಲೆ ಬಸ್ಸಲ್ಲಿ ಮತ್ತೆ ಟ್ರಾವೆಲ್ ಮಾಡ್ತಾ ಇದ್ವಿ ಚಿಕ್ಕ ತಿರುಪತಿಗೆ. ತುಂಬ ಚೆನ್ನಾಗಿ ಗ್ರೀನರಿ ಇತ್ತು ನಾವು ಹೋಗುವಾಗ. ಸೊ ಅದನ್ನು ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ಏರಿಯಾ, ಅಂದರೆ ಹೋಗೋ ದಾರಿ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ನಾವು ಚಿಕ್ಕ ತಿರುಪತಿಗೆ ರೀಚ್ ಆದ್ವಿ. ಆ ಕ್ಲೈಮೇಟ್ಗೂ ಆ ಗುಡಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು, ತುಂಬ ಪೀಸ್ಫುಲ್ಲಾಗಿತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ, ದರ್ಶನ ಮಾಡ್ಕೊಂಬಂದ್ಬಿಡೋಣ ಫಸ್ಟು ಅಂತ. ನಾವು ಹೋಗಿದ್ದು ಸ್ಯಾಟರ್ಡೆ, ಸೊ ನಾವು ರಶ್ ಇರುತ್ತೇನೋ ಅಂದ್ಕೊಂಡ್ವಿ. ಬಟ್ ನಮಗೆ 1/2 ಅವರಲ್ಲಿ ನಮ್ಮ ದರ್ಶನ ಆಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. 1/2 ಅವರಲ್ಲೇ ಆಗೋಯ್ತು ನಮಗೆ ದರ್ಶನ. ಏನು ಫ್ರೀ ಟಿಕೆಟ್ ಇತ್ತು, ಏನು ನಾವು ಚಾರ್ಜ್ ಮಾಡಲಿಲ್ಲ. ಕಾಯಿ ಎಲ್ಲ ತೊಗೊಂಡು ಹೋಗಿದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ದೇವರು ಅಷ್ಟೇ ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿತ್ತು. ನಾವು ತಿರುಪತಿಗೆ ಹೋಗಿವೇನೋ ಅನ್ನೋ ಫೀಲೇ ಬರ್ತಿತ್ತು. ಸೊ ನೋಡಿ ಅಲ್ಲೆಲ್ಲ ಕಲ್ಲಿಂದು ಏನೇನೋ ವಿಗ್ರಹಗಳು ಎಲ್ಲ ಇತ್ತು. ಸೊ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಪೀಸ್ಫುಲ್ಲಾಗಿತ್ತು. ಅಷ್ಟು ತಿರುಪತಿ ಅಷ್ಟು ಗಲಾಟೆ ಇರಲಿಲ್ಲ, ಅಂದ್ರೂ ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಹೋಗಿದ್ದು, ನನ್ನ ಹಸ್ಬೆಂಡ್ ಮುಂಚೆ ಹೋಗಿದ್ದರು, ಬಟ್ ನಾನು ಫಸ್ಟ್ ಟೈಮ್ ಹೋಗಿದ್ದು. ಸೊ ಗೋಪುರ ಎಲ್ಲ ತುಂಬ ಚೆನ್ನಾಗಿತ್ತು. ಫೋಟೋ ತೆಗ್ಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರೋ ಪ್ಲೇಸಸ್ಗಳೆಲ್ಲ ಇತ್ತು. ಗ್ರೀನರಿ ಭಾಳ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಇದೆ ಎಲ್ಲ ಗೋಪುರ. ದೇವ್ರ ವಿಗ್ರಹನೂ ತುಂಬ ಲಕ್ಷಣವಾಗಿದೆ, ನೀವು ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಹೊರಗೆ ಗೋಪುರ, ಹೊರಗಿಂದ ಇದು ಎಂಟ್ರೆನ್ಸು ತುಂಬ ದೊಡ್ಡ ಕಂಬ. ಮತ್ತು ನಾವು ಅಲ್ಲಿಂದ ಟೀನ್ ಫ್ಯಾಕ್ಟ್ರಿಗೆ ಬಸ್ಸಲ್ಲೇ ಬಂದ್ವಿ. ಬಸ್ಸೂ ಫ್ರೀಕ್ವೆಂಟ್, ಚಿಕ್ಕ ತಿರುಪತಿಯಿಂದ ಬೆಂಗಳೂರು ಟೀನ್ ಫ್ಯಾಕ್ಟ್ರಿಗೆ ಸಾಕಷ್ಟು ಬಸ್ ಇದೆ. ಹಾಗೆ ನಾವು ಲೇಟ್ ಆಗಿತ್ತು, ಅಲ್ಲೇ ಹೋಟೆಲಲ್ಲೇ ಸೆಟ್ ದೋಸೆ ತಿಂದ್ಕೊಂಡು ಬಂದ್ವಿ. ಹಾಗೆ ನಾವು ಫಿಲ್ಟರ್ ಕಾಫಿ ತುಂಬಾ ಇಷ್ಟ ನನಗೆ. ಸೊ ಫಿಲ್ಟರ್ ಕಾಫಿ ಮತ್ತು ಸೆಟ್ ದೋಸೆ ತಿಂದ್ಕೊಂಡು ಹಾಗೆ ನಾವು ಸ್ವಲ್ಪ ಫೋಟೋ ಕ್ಯಾಪ್ಚರ್ ಮಾಡಿದ್ದನ್ನು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಸೊ ಅಲ್ಲಿ ಸೆಲ್ಫಿ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಆಮೇಲೆ ನಾವು ಸ್ಮಾರ್ಟ್ ಬಜಾರ್ಗೆ ಹೋಗೋಣ ಅಂತ, ಬೆಂಗಳೂರಿಗೆ ಬಂದಮೇಲೆ ಹೋಗೋಣ ಅಂತ ಹೋದ್ವಿ. ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಸೊ ಅದಕ್ಕೆ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ. ಹಾಗೆ ನಿನ್ನೆ ನಾವು ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ. ಸೊ ಅಲ್ಲಿಂದ ವಾಲ್ನಟ್ ಕೂಡ ತೊಗೊಂಬಂದಿದ್ದೀನಿ. ನೋಡಿ ವಾಲ್ನಟ್. ನಾವು ಓಟ್ಸ್ ಕುಡಿತೀವಿ ಬೆಳಗ್ಗೆ. ಸೊ ಆ ಓಟ್ಸಲ್ಲಿ ಇವಾಗ ನಾವು ವಾಲ್ನಟ್ ಕೂಡ ಆ್ಯಡ್ ಆನ್ ಮಾಡ್ಕೊಳ್ಳೋಣ ಅಂತ ವಾಲ್ನಟ್ಸ್ ಕೂಡ ತಂದಿದ್ದೀವಿ. ತುಂಬ ಕಾಸ್ಟ್ಲಿ, ಬಟ್ ಹಾರ್ಟಿಗೆ ತುಂಬಾ ಉಪಯೋಗ ಆಗಿರೋದು. ಹಾರ್ಟಿಗೆ
ಏ ಹಾರ್ಟಿಂದ ಏನೇ ಪ್ರಾಬ್ಲಮ್ ಇರಲಿ ಅಥವಾ ಹಾರ್ಟ್ನ ಹೆಲ್ದಿಯಾಗಿ ಇಟ್ಕೊಬೇಕು ಅಂದರೆ ನಾವು ವಾಲ್ನಟ್ನ ತಿನ್ನಬೇಕು. ಸೊ ಅದಕ್ಕೆ ನಾವು ಇದನ್ನು ಕೂಡ ತೊಗೊಂಡು ಬಂದು ನಾವು ನ್ಯಾಚುರೋಸ್ ಅನ್ನೋ ವಾಲ್ನಟ್ನ ತೊಗೊಂಡು ಬಂದಿದ್ದೀವಿ. ಕಾಸ್ಟ್ಲಿ ಇದೆ, ಇಟ್ಸ್ ಓಕೆ. 345 ಇದೆ, ನಮಗೆ 329 ಏನೋ ಬಿತ್ತು. ಇಟ್ಸ್ ಓಕೆ. ನೆಕ್ಸ್ಟ್ ನಾವು ಆಲ್ಮಂಡ್ಸ್ ಕೂಡ ತೊಗೊಂಡು ಬಂದ್ವಿ. ಇದನ್ನು ನಾವು ಓಟ್ಸಿಗೆ ಹಾಕ್ತೀವಿ ನೋಡಿ. ಆಲ್ಮಂಡ್ಸ್ ನೆಕ್ಸ್ಟ್ ನೋಡಿ ಜಾಗ್ರಿ ಪೌಡರ್. ನಾನು ಟೀಗೆ ಶುಗರ್ ಹಾಕಲ್ಲ, ನಾನು ಜಾಗ್ರಿ ಪೌಡರ್ನ ಯೂಸ್ ಮಾಡೋದು. ಸೊ ನೋಡಿ, ಬ್ಲೆಂಡ್ಸ್ ಪರ್ಫೆಕ್ಟ್ಲಿ ವಿತ್ ಟೀ ಆ್ಯಂಡ್ ಕಾಫಿ ಅಂತಿದೆ. ಇದನ್ನೇ ನಾನು ಪ್ರಿಫರ್ ಮಾಡೋದು. ತುಂಬ ಚೆನ್ನಾಗಿದೆ, ಬ್ಲೆಂಡ್ ತುಂಬ ಆಗುತ್ತೆ, ಅಷ್ಟು ಸ್ವೀಟ್ ಕೂಡ ಅನಿಸೋದಿಲ್ಲ. ಸೋರ್ಸ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಪ್ರೊವೈಡ್ಸ್ ಐರನ್ ನೋಡಿ. ಇದು ನಾನು ಶಾಂಪು ಯೂಸ್ ಮಾಡೋದು ಇಂದುಲೇಖ. ಇದು ಹೊಸ ಪ್ಯಾಕಲ್ಲಿ ಬಂದಿದೆ, ಮುಂಚೆ ಬೇರೆ ಥರ ಇತ್ತು ಕಲರು. ಈ ಶಾಂಪೂನೇ ನಾನು ಯೂಸ್ ಮಾಡೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಅಂದರೆ ನಾವು ಒಂದೇ ಸತೆಗೆ ನಮಗೆ ರಿಸಲ್ಟ್ ಬರಬೇಕು ಅಂದರೆ ಯಾವುದೇ ಆಗಲಿ ಆಗಲ್ಲ. ಕನ್ಸಿಸ್ಟೆನ್ಸಿಯಾಗಿ ನಾವು ಯೂಸ್ ಮಾಡಿದರೆ ಆವಾಗ ರಿಸಲ್ಟ್ ಬಂದೇ ಬರುತ್ತೆ. ಸೊ ಇದನ್ನೇ ನಾನು ಯೂಸ್ ಮಾಡೋದು, ಇಂದುಲೇಖ ಬ್ರಿಂಗಾ ಹೇರ್ ಫಾಲ್ ಕಂಟ್ರೋಲ್ ಶಾಂಪು. ಇದನ್ನು ತೋರಿಸ್ಬೇಕನ್ನಿಸ್ತು, ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಮತ್ತು ನೋಡಿ, ಓಟ್ಸ್ಗೆ ನಾನು ರೋಸ್ಟೆಡ್ ಪಂಪ್ಕಿನ್ ಸೀಡ್ಸ್ ಕೂಡ ಹಾಕ್ತೀನಿ. ಗುಡ್ ಲೈಫ್ ಅವ್ರದ್ದೆ. ಆಲ್ಮಂಡ್ಸ್ ಆಗುತ್ತೆ, ಗುಡ್ ಲೈಫ್ ಅವ್ರದ್ದೆ ಅಲ್ವಾ. ಇದನ್ನು ಪಂಪ್ಕಿನ್ ಸೀಡ್ಸು ಅವ್ರದ್ದೇ. ನೋಡಿ ಇಷ್ಟೆಲ್ಲ ನಾವು ಸ್ಮಾರ್ಟ್ ಬಜಾರಲ್ಲಿ ಪರ್ಚೇಸ್ ಮಾಡ್ಕೊಂಬಂದ್ವಿ ಇವತ್ತು.